ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಗಿಲ್ಲಿ ನಟ ಅವರ ಜನಪ್ರಿಯತೆ ಒಬ್ಬ ಸ್ಟಾರ್ ನಟನಿಗೆ ಇರುವಷ್ಟು ಸಿಕ್ಕಿರ್ತಕ್ಕಂಥದ್ದು. ಸಹಜವಾಗಿ ಒಂದು ಸ್ಟಾರ್ಡಮ್ ಬಂದಮೇಲೆ ಅಥವಾ ಈ ರೀತಿಯ ಜನಪ್ರಿಯತೆ ಬಂದಮೇಲೆ ಒಂದಿಷ್ಟು ಲೈಫಲ್ಲಿ ಪ್ಲ್ಯಾನ್ಸ್ ಚೇಂಜ್ ಆಗೇ ಆಗುತ್ತೆ. ಅಂಥದ್ದೇ ಒಂದು ರೀತಿ ಪ್ಲ್ಯಾನ್ ಚೇಂಜ್ ಆಯ್ತು ಅನ್ನೋಂತಹ ವಿಚಾರ ಇದು. ಸಹಜವಾಗಿ ಏನಂತಂದರೆ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆನೇ ಗಿಲ್ಲಿ ನಟ ಒಂದು ಸಿನಿಮಾಗೆ ಹೀರೋ ಆಗೋಕ್ಕೆ ಒಪ್ಕೊಂಡಿದ್ರು. ಬಟ್ ಅದು ಈಗ ಕಾರಣಾಂತರಗಳಿಂದ ಮತ್ತೆ ಶುರು ಆಗ್ತಾ ಇದೆ. ಸೊ ಅದೆಲ್ಲದ್ರ ಬಗ್ಗೆ ಮಾತಾಡ್ಸೋಣ. ನಿರ್ದೇಶಕ ಆರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಲವ್ ಯು ಗಿಲ್ಲಿ ಅನ್ನುವಂಥದ್ದು ಗಿಲ್ಲಿ ನಟನ ಎರಡನೇ ಸಿನಿಮಾ, ಈಗಾಗಲೇ ಪಳಾರ್ ನಂತರ ಶುರು ಆಗ್ತಾ ಇದೆ. ಸೊ ಅದೆಲ್ಲದ್ರ ಬಗ್ಗೆ ಮಾತಾಡ್ಸೋಣ. ಆರ್ಯ ಅವರೇ ನಮಸ್ಕಾರ. ಹೇಗಿದ್ದೀರಿ ಅನ್ನೋದ್ರ ಜೊತೆಗೆ ಗಿಲ್ಲಿ ನಟ ಈಗ ಒಬ್ಬ ಸ್ಟಾರ್ ನಟನ ರೀತಿಯಲ್ಲಿ ಒಂದು ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರ ಜೊತೆಗಿನ ನಿಮ್ಮ ಜರ್ನಿ ಹೇಗಿತ್ತು ಅಂತ? ಸರ್, ಅವ್ರ ಜೊತೆಗಿನ ಜರ್ನಿ ಅಂದರೆ ಒಂದು ರೀತಿ ಬ್ರದರ್ಸ್ ಥರ ನಾವು. ಆ್ಯಕ್ಚುಲಿ ಈಗ ನಮ್ಮ ಪ್ರಾಜೆಕ್ಟ್ ಬಿಗ್ ಬಾಸ್ ಮುಂಚೆ ಮಾತಾಡಿದ್ದೆ. ಆ್ಯಕ್ಚುಲಿ ನಮ್ಮದು ಅವ್ರು ಬಂದಾಗಲೂ ಸಹ ಹೇಳಿದರು, ಅಣ್ಣ ಬಂದಮೇಲೆ ಈ ಥರ ಒಂದಷ್ಟು ಚೇಂಜಸ್ ಆಗಿದೆ, ಒಂದಷ್ಟು ಈ ಜನಪ್ರಿಯತೆ ಇದಾಗಿದೆ, ನಾನೊಂದು ಈ ಥರ ಪ್ರೊಡಕ್ಷನ್ದೊಂದು ಆಫರ್ ಇದೆ, ಇದು ಮುಗಿಸ್ಕೊಂಡು ಬರ್ತೀನಿ, ಮಾಡೋಣ ಅಣ್ಣ, ಖಂಡಿತ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಬಾಂಡಿಂಗ್ ಚೆನ್ನಾಗಿದೆ. ಎಲ್ಲಿ ನಮ್ಮದು ಒಡಕ್ಕು ಅಂತ ಹೇಳ್ತೀವಲ್ಲ ಆ ಥರದ್ದೇನು ಬಂದಿಲ್ಲ, ಸ್ವಲ್ಪ ಡಿಲೇ ಆಗಿದೆ. ಹೌದು, ನಿಜ, ಅಷ್ಟೇ. ಈಗ ಸದ್ಯಕ್ಕೆ ಪಳಾರ್ ಗಿಲ್ಲಿ ಆಗಿ ಕರ್ನಾಟಕದ ಜನರ ಮುಂದೆ ಬರ್ತಾ ಇದ್ದಾರೆ. ಫಸ್ಟ್ ಸಿನಿಮಾ ಅಂದ್ಕೊಂಡಂಗಾಗಿದ್ರೆ ಲವ್ ಯು ಗಿಲ್ಲಿ ಫಸ್ಟ್ ಸಿನಿಮಾ ಆಗಬೇಕಿತ್ತು. ಈ ಲವ್ ಯು ಗಿಲ್ಲಿ ಪ್ಲ್ಯಾನ್ ಆಗಿದ್ದೆ ಅವಾಗ, ಹೇಗಿತ್ತು ಆ ಜರ್ನಿ? ಆವಾಗಿನ ಅವ್ರ ಥಾಟ್ಸ್ ಹೆಂಗಿತ್ತು, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಲವ್ ಯು ಗಿಲ್ಲಿ ಬಂದುಬಿಟ್ಟು ಇದು ಅವ್ರು ಬಿಗ್ ಬಾಸ್ಗೆ ಹೋಗುವ ಮುಂಚೆನೇ ಆಗಿದ್ದು. ಸ್ಟೋರಿ ಬಂದುಬಿಟ್ಟು ಈಗ ಆ್ಯಕ್ಚುಲಿ ಬಂದುಬಿಟ್ಟು ಈಗ ನಾನು ಏನು ಈಗ ಆಲ್ರೆಡಿ ಎಲ್ಲ ಗೊತ್ತಿರೋ ಆ ಥರ ಏನಲ್ಲ. ಸೊ ಹಾಗಾಗಿ ಒಂದು ಬಾಂಡಿಂಗಲ್ಲೇ ಮಾಡಬೇಕಾಗುತ್ತೆ, ಒಂದು ಟೀಮ್ ಥರ. ಸೊ ಹಾಗಾಗಿ ಕತೆನ ಇಬ್ಬರು ಕೂತ್ಕೊಂಡೆ ಒಂದಷ್ಟು, ಈಗ ನಾನೊಂದು ಲೈನ್ ಮಾಡಿರ್ತೀನಿ, ಈಗ ಅವ್ರ ಹತ್ರ ಹೀರೋ ಅಂತ ಮಾಡ್ಬೇಕಾದ್ರೆ ನನಗೆ ಜೀವ, ಆ ಪಾತ್ರಕ್ಕೆ ಜೀವ ಕೊಡೋರಲ್ವಾ. ಸೊ ಹಾಗಾಗಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ, ಅಣ್ಣ ಈ ಥರ ಒಂದಷ್ಟು ಚೇಂಜಸ್ ಮಾಡ್ಕೊಳ್ಳೋಣ ಅಣ್ಣ, ಮಾಡ್ಬೋದಾ ಒಂದಷ್ಟು. ಆಮೇಲೆ ನಾನೇ ಕೇಳೋದು, ಬ್ರೋ ಇದು ವರ್ಕ್ ಆಗುತ್ತಾ ಅಥವಾ ರೀಚ್ ಆಗುತ್ತಾ ಜನಕ್ಕೆ? ಇಲ್ಲ ಅಣ್ಣ ಇದಾಗುತ್ತೆ, ಇದಾಗಲ್ಲ, ಈ ಥರ ಒಂದಷ್ಟು ಕತೆಗಳನ್ನ ನಾವು ಅಂದರೆ ಎಣ್ದಿರೋದು ಲವ್ ಯು ಗಿಲ್ಲಿದು. ಎಸ್, ಈಗಾಗಲೇ ಇರೋ ಮಾಹಿತಿ ಪ್ರಕಾರ ಅಂದರೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೇ ಗಿಲ್ಲಿ ಅವರಿಗೆ ಒಂದು ಅಡ್ವಾನ್ಸ್ ಮಾಡಿದ್ರಿ. ಆವಾಗಲೇ ಸಿನಿಮಾ ಪ್ಲ್ಯಾನ್ ಆಗಿತ್ತು. ಬಟ್ ಹೋಗಿ ಬಂದ ನಂತರ ಮಾಡೋಣ ಅನ್ನೋಂಥ ಪ್ಲ್ಯಾನ್ ಇತ್ತು. ಬಟ್ ಅನಿರೀಕ್ಷಿತವಾಗಿ ಪಳಾರ್ ಸಿನಿಮಾ ಫಸ್ಟ್ ಸೆಟ್ ಇರ್ತು. ಸೊ ಯಾಕಾಯಿತು, ಹೇಗೆ, ಏನನ್ನುವಂಥದ್ದು? ಸರ್, ಏನಿಲ್ಲ, ಈಗ ಅವರು ಬಿಗ್ ಬಾಸ್ಗೆ ಹೋಗಿ ಬಂದರು, ವಿನ್ನರ್ ಆಗಿ ಬಂದರು, ಜನಪ್ರಿಯತೆ ಗೊತ್ತಿದೆ, ಅದೇನು ಹೇಳ್ಬೇಕಾಗಿಲ್ಲ ಇವಾಗ. ಸೊ ಹಾಗಾಗಿ ಒಂದು ಆಫರ್ ಬಂತು ಅಂತ ಅವ್ರು ಹೇಳಿದರು, ನನಗೆ ಹೇಳಿದರು ಕೂಡ. KVN ಸಂಸ್ಥೆ ಸಹಕಾರದೊಂದಿಗೆ ಮಾಡ್ತಾಯಿದ್ದೀನಿ ಈ ಥರ ಅಣ್ಣ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಕನ್ಫ್ಯೂಷನಲ್ಲಿದ್ದೀನಿ ಅಂತ ಹೇಳಿದರು. ಆ್ಯಕ್ಚುಲಿ ನಾನೇ ಹೇಳಿದೆ, ಬ್ರೋ ನಿಮ್ಗೆ ಆ ಡೌಟ್ ಇದ್ದರೆ ಮುಗಿಸ್ಕೊಂಡು ಬಂದುಬಿಡಿ. ಈಗ ಅದು ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಒಂದು ಸಂಸ್ಥೆ KVN ಅನ್ನೋದು ಗೊತ್ತಿದೆ ಅಲ್ವಾ, ಅದೇನು ಹೇಳ್ಬೇಕಾಗಿಲ್ಲ. ಸೊ ಆಯ್ತು, ಮುಗಿಸ್ಕೊಬನ್ನಿ ಬ್ರೋ, ಆಮೇಲೆ ನಾವು ಮಾಡೋಣ ಅಂತ ಆಯಿತು. ಡಿಲೇ ಅಂದರೆ ಅದೇ ಇದೇ ಕಾರಣ, ಇನ್ನೇನಿಲ್ಲ, ಬೇರೆ ಏನು ಕಾರಣ ಇಲ್ಲ. ತುಂಬ ಚೆನ್ನಾಗಿದ್ದಾರೆ, ಇವಾಗಲೂ ಮಾತಾಡ್ತಾರೆ ಫೋನಲ್ಲಿ, ನೋ ಪ್ರಾಬ್ಲಮ್.